ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರವಾಗಲಿ. ಕಳೆದ ಒಂದೊಂದು ದಿವಸವೂ ದೇವರು ನಮ್ಮನ್ನು ಅತಿ ಭದ್ರವಾಗಿ ಕಾಯ್ದುಕೊಂಡನು. ಈ ದಿವಸವೂ ಕೂಡ ದೇವರು ನಮ್ಮ ಜೊತೆಯಲ್ಲಿ ಮಾತನಾಡೋದಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಆತನ ವಾಗ್ದಾನದ ವಾಕ್ಯವನ್ನು ನಾವು ಕೇಳೋದಕ್ಕೆ ಆಯತ್ತವಾಗಿರೋಣ. ಆತ ನಮ್ಮ ಜೊತೆಯಲ್ಲಿ ಮಾತನಾಡುವ ದೇವರಾಗಿದ್ದಾನೆ. ಈ ವಾರದಲ್ಲೂ ಕೂಡ ದೇವರು ನಮಗಾಗಿ ಕೊಡುವಂಥ ವಾಕ್ಯ ಇದಾಗಿದೆ. ಯೋಹಾನ 14ನೇ ಅಧ್ಯಾಯ 13ನೇ ವಾಕ್ಯ. ಯೋಹಾನ 14:13. ಜಾನ್ 14:13. ಇದಲ್ಲದೆ ನೀವು ನನ್ನ ಹೆಸರಿನಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನು ನೆರವೇರಿಸುವೆನು. ಹೀಗೆ ಮಗನ ಮೂಲಕವಾಗಿ ತಂದೆಗೆ ಮಹಿಮೆ ಉಂಟಾಗುವುದು. ಆಮೆನ್. ಹಲ್ಲೆಲೂಯಾ. ಇದಲ್ಲದೆ ನೀವು ನನ್ನ ಹೆಸರಿನಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನು ನೆರವೇರಿಸುವನು ಎಂಬುದಾಗಿ ಯೇಸು ಕ್ರಿಸ್ತನು ಹೇಳುತ್ತಾನೆ. ಹಲ್ಲೆಲೂಯಾ. ದೇವರು ನಮಗಾಗಿ ಎಲ್ಲ ಕಾರ್ಯಗಳನ್ನು ಮಾಡುವುದಕ್ಕೆ, ನಮಗೆ ನೆರವೇರಿಸಿ ಕೊಡೋದಕ್ಕೆ ಅವನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ನಾವು ಏನು ಮಾಡಬೇಕು? ಆತನ ನಾಮದ ನಿಮಿತ್ತ ನಾವು ಆತನ ಬಳಿಯಲ್ಲಿ ಬೇಡಿಕೊಳ್ಳುವವರಾಗಿ, ಪ್ರಾರ್ಥಿಸುವವರಾಗಿ, ವಿಜ್ಞಾಪಿಸುವವರಾಗಿ ಇರಬೇಕು. ಹಲ್ಲೆಲೂಯಾ. ಆತನ ನಾಮದ ನಿಮಿತ್ತ ನಾವು ಏನೇನು ದೇವರ ಸಮೂಹದಲ್ಲಿ ಬೇಡಿಕೊಳ್ಳುತ್ತೀವೋ ಅದನ್ನೆಲ್ಲವನ್ನು ತಂದೆಯ ನಾಮದ ಮಹಿಮೆಗಾಗಿ ಅವನು ನಮಗೋಸ್ಕರ ಮಾಡಿಕೊಡುವ ಕರ್ತನಾಗಿದ್ದಾನೆ. ಯಾಕಂದರೆ ದೇವರು ತನ್ನ ಭಕ್ತರುಗಳ ಇಷ್ಟಾರ್ಥವನ್ನು ನೆರವೇರಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮ ಪ್ರಾರ್ಥನೆಯಲ್ಲಿ, ನಮ್ಮ ಬೇಡಿಕೆಯಲ್ಲಿ, ನಮ್ಮ ವಿಜ್ಞಾಪನೆಗಳಲ್ಲಿ ಆಮೇಲೆ ಹಲ್ಲೆಲೂಯಾ ಆತನ ನಾಮದ ನಿಮಿತ್ತ ನಾವು ಏನೇನು ಬೇಡಿಕೊಳ್ಳುತ್ತೇವೋ, ಏನೇನು ದೇವರ ಸಮೂಹದಲ್ಲಿ ನಮ್ಮ ಪ್ರಾರ್ಥನೆ ಮುಖಾಂತರ ಕೇಳುತ್ತೀವೋ ಅದನ್ನು ನಮಗಾಗಿ ದಯಪಾಲಿಸುವ, ನಮಗಾಗಿ ನೆರವೇರಿಸಿ ಕೊಡುವ ದೇವರಾಗಿದ್ದಾನೆ ನಮ್ಮ ದೇವರು. ಯಾಕಂದರೆ ವೇದ ಪುಸ್ತಕದಲ್ಲಿ ಅನೇಕ ಉದಾಹರಣೆಗಳನ್ನು ನಾವು ನೋಡುವುದು. ಹನ್ನ ಪ್ರಾರ್ಥಿಸಿದಾಗ ದೇವರು ಅವಳ ಪ್ರಾರ್ಥನೆಯನ್ನು ಕೇಳಿದನು. ಹಲ್ಲೆಲೂಯಾ. ಆಕಾರು ಪ್ರಾರ್ಥಿಸಿದಾಗ ದೇವರು ಅವಳ ಪ್ರಾರ್ಥನೆಯನ್ನು ಕೇಳಿದನು. ಆಮೇಲೆ ಹೀಗೆ ಅನೇಕ ವಿಧವಾದ ಉದಾಹರಣೆಯನ್ನು ನಾವು ನೋಡಬಹುದು. ಆಮೇಲೆ ನಾವು ಕೂಡ ಈ ದಿವಸಗಳಲ್ಲಿ ಪ್ರಾರ್ಥಿಸುವಾಗ ನಂಬಿಕೆಯಿಂದ ಆತನ ನಾಮದ ನಿಮಿತ್ತ ನಾವು ಬೇಡಿಕೊಳ್ಳೋಣ. ಆತನು ನಮ್ಮ ಬೇಡಿಕೆಗಳನ್ನೆಲ್ಲವನ್ನು ನೆರವೇರಿಸುವ, ನಮಗಾಗಿ ಸಾಧಿಸಿ ಕೊಡುವ ನಮ್ಮ ಕರ್ತನಾಗಿದ್ದಾನೆ. ಹಲ್ಲೆಲೂಯಾ. ನಾವು ನಂಬಿಕೆಯಿಂದ ಬೇಡಿಕೊಳ್ಳೋಣ. ಆತನ ನಾಮದ ನಿಮಿತ್ತ ನಾವು ಬೇಡಿಕೊಳ್ಳೋಣ. ತನ್ನ ತಂದೆಯ ನಾಮದ ಮಹಿಮೆಗಾಗಿ ಆತ ನಮಗೋಸ್ಕರ ಸಕಲ ಕಾರ್ಯಗಳನ್ನು ನೆರವೇರಿಸಿ ಕೊಡೋದಕ್ಕೆ ಅವನು ಶಕ್ತನಾಗಿದ್ದಾನೆ. ಕಷ್ಟಗಳು, ಪ್ರಯಾಸಗಳು, ವೇದನೆಗಳ ಮಧ್ಯದಲ್ಲಿ ನಾವು ದೇವರನ್ನು ನೋಡಿ ಮೊರೆ ಇಡುವಾಗ ಆತ ನಮಗೆ ಸದು ಉತ್ತರವನ್ನು ದಯಪಾಲಿಸಿ ನಮ್ಮನ್ನು ಸಾಕ್ಷಿಗಳಾಗಿ ನಿಲ್ಲಿಸೋದಕ್ಕೆ ಅವನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಆದ್ದರಿಂದ ಇವತ್ತು ಬೆಳಗಿನ ಸಮಯದಲ್ಲಿ ದೇವರ ಸಮೂಹದಲ್ಲಿ ಸಮರ್ಪಿಸೋಣ. ನಮ್ಮ ಕೊರತೆಗಳನ್ನು ದೇವರ ಸಮೂಹದಲ್ಲಿ ಅರಿಕೆ ಮಾಡೋಣ. ಕರ್ತನೇ, ನಾನು ಪ್ರಾರ್ಥಿಸುವಾಗ, ನಿನ್ನ ನಾಮದ ನಿಮಿತ್ತ ನಾನು ಪ್ರಾರ್ಥಿಸುವಾಗ ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಮಗೆ ಸದುತ್ತರವನ್ನು ದಯಪಾಲಿಸಪ್ಪ ಎಂಬುದಾಗಿ ದೇವರ ಸಮೂಹದಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥಿಸೋಣ. ನಾವು ತಲೆಗಳನ್ನು ಬಾಗಿ ಪ್ರಾರ್ಥಿಸೋಣ. ನಮ್ಮ ಕರ್ತನ ತಂದೆ, ಈ ಬೆಳಗಿನ ಸಮಯದಲ್ಲಿ ಕರ್ತಾವೆ ನಿನ್ನ ಬಳಿಗೆ ಬರುತ್ತಿದ್ದೇವೆ ಕರ್ತನೆ. ಸ್ತೋತ್ರ. ಈ ವಾಕ್ಯಕ್ಕೆ ಅನುಸಾರವಾಗಿ ಕರ್ತನೆ ನಾವು ನಿನ್ನ ನಾಮ ನಿಮಿತ್ತ ಬೇಡಿಕೊಳ್ಳುವಂದ, ಪ್ರಾರ್ಥಿಸುವಂದ ಒಂದೊಂದು ಕಾರ್ಯಗಳಿಗೂ ಕರ್ತಾವೆ ಅಪ್ಪ ನೀನು ಅದನ್ನು ಕಾರ್ಯಗಳನ್ನು ನೆರವೇರಿಸಿ ಕೊಡುವ ದೇವರೆಂಬುದಾಗಿ ನಂಬಿ ನಿನ್ನ ಸಮಯದಲ್ಲಿ ನಮ್ಮನ್ನು ಒಪ್ಪಿಸುತ್ತೇವೆ ಕರ್ತನೆ. ಸ್ತೋತ್ರ. ಅವು ಎಲ್ಲವುಗಳು ಕರ್ತನೆ ಹಲ್ಲೆಲೂಯಾ ತಂದೆಯಾದ ದೇವರ ನಾಮದ ಮಹಿಮೆಗೆ ಆಗಿ ನೀನು ಅದನ್ನು ನಮಗಾಗಿ ಮಾಡುತ್ತೆ ಎಂಬುದಾಗಿ ನಂಬುತ್ತೇವೆ ಕರ್ತನೆ. ಸ್ತೋತ್ರ. ನಮ್ಮ ಒಂದೊಂದು ಕರ್ತನೆ ಹಲ್ಲೆಲೂಯಾ ಬೇಡಿಕೆಗಳನ್ನು ಈಡೇರಿಸಿ ಕರ್ತನೆ ನಿಮಗೆ ಸಾಕ್ಷಿಗಳಾಗಿ ನಿಲ್ಲುವಂತೆ ನಮಗೆ ಕೃಪೆ ಮಾಡು ಕರ್ತನೆ. ಸ್ತೋತ್ರ. ಈ ಬೆಳಗಿನ ಸಮಯದಲ್ಲಿ ನಮ್ಮನ್ನು ಒಪ್ಪಿಸಿ ಕೊಡ್ತಿದ್ದೇವೆ. ನಮ್ಮ ಪ್ರಾರ್ಥನೆ ಕೇಳಿ ನಮಗೆ ಸದುತ್ತರ ದಯಪಾಲಿಸುವ ದೇವರ ಕರದಲ್ಲಿ ನಮ್ಮನ್ನು ಸಮರ್ಪಿಸುತ್ತೇವೆ. ನೀನು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ. ಆಮೇನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮೊಬ್ಬರನ್ನು ಅನುಗ್ರಹಿಸಲಿ. ಸ್ತೋತ್ರಂ ಸ್ತೋತ್ರಂ ಸ್ತೋತ್ರ.